ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಏನಪ್ಪ ಇದು ದೋಸೆ ತೋರಿಸ್ತಾ ಇದ್ದೀನಿ ಅನ್ಕೊತಾ ಇದ್ದೀರಾ? ದೋಸೆನೇ, ಬಟ್ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ದೋಸೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದು ವೆಜಿಟೇಬಲ್ನ ಬಳಸ್ಕೊಂಡು ಮಾಡಿರತಕ್ಕಂಥ ದೋಸೆ ಇದು. ಏನು ವೆಜಿಟೇಬಲ್ ಅಂತ ಯೋಚನೆ ಮಾಡಬೇಡಿ, ಸೌತೆಕಾಯಿ. ಸುಮಾರು ಸತಿ ನಾವು ಸೌತೆಕಾಯಿ ಬಲ್ತಿದೆ ಅಥವಾ ಹಳೇದಾಗಿದೆ ಅಂತ ಎತ್ತಿ ಬಿಸಾಕ್ತಿರ್ತೀವಲ್ಲ, ಅದ್ರ ಬದಲಾಗಿ ನೀವು ದೋಸೆಗೆ ಹಾಕ್ಕೊಂಡು ರುಬ್ಕೊಂಡು ದೋಸೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು 4 ಅವರ್ ಆಗಿದೆ ಅಕ್ಕಿ ನೆನೆಸಿ. ಒಂದು ಇಡಿಯಷ್ಟು ಉದ್ದಿನಬೇಳೆ, ಒಂದು ಪಾವಷ್ಟು ಅಕ್ಕಿ, ಒಂದು 4ರಿಂದ 5 ಮೆಂತ್ಯನ ನೆನೆಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೀರಿನಲ್ಲಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಸಿಪ್ಪೆ ಎಲ್ಲ ತೆಗೆದಿರೋ ಅಂಥ ಸೌತೆಕಾಯಿದು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆಗೇ ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೆನೆಸಿಟ್ಟಿರುವಂಥ ಅಕ್ಕಿನ ಕೂಡ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೌತೆಕಾಯಿ ಜೊತೆಗೆ ರುಬ್ಕೊಳ್ಳೋಣ. ನೋಡಿದ್ರಲ್ಲ, ಚೆನ್ನಾಗಿ ಪೇಸ್ಟ್ ಆಗಿದೆ. ಸೌತೆಕಾಯಿ ನೀಟಾಗಿ ಪೇಸ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಎಲ್ಲೂ ಕೂಡ ಉಳ್ಕೊಳ್ಳೋದಿಲ್ಲ ಮತ್ತು ಗಂಟು ಥರ ಸಿಗೋದು ಇಲ್ಲ. ಸೌತೆಕಾಯಿ ಮನೆಯಲ್ಲಿದ್ದೆ ಅಥವಾ ಜಾಸ್ತಿ ಇದ್ದಾವೆ ಅಂತ ಅಂದಾಗ ಕೂಡ ನೀವು ದೋಸೆ ಮಾಡಬೇಕಾದ್ರೆ ಒಂದು ದೋಸೆಗೆ ಒಂದು ಸೌತೆಕಾಯಿನ ಕೂಡ ಹಾಕ್ಕೋಬೋದು, ಇಲ್ಲ ಎರಡಿದ್ದರೆ ಎರಡೂ ಹಾಕ್ಕೋಬೋದು. ಬಲ್ತಿದೆ ಅಂತಂದರೂ ಕೂಡ ಅದನ್ನು ಕೂಡ ಹಾಕ್ಕೋಬೋದು. ಚೆನ್ನಾಗಿರುತ್ತೆ, ಏನು ತೊಂದರೆ ಆಗೋಲ್ಲ. ತುಂಬ ಎಳೆದಾದರೆ ಸ್ವಲ್ಪ ಕಹಿ ಥರ ಅಥವಾ ಏನಾದರೂ ಅನಿಸ್ಬೋದು. ಇಲ್ಲಾಂದರೆ ಬಲ್ತಿದ್ರೆ ಆ ಥರ ಏನೂ ಅನಿಸೋದಿಲ್ಲ, ಚೆನ್ನಾಗಿ ಅನಿಸುತ್ತೆ. ನೋಡಿದ್ರಲ್ಲ ಯಾವ ಥರ ಆಗಿದೆ ಅಂತ. ನಾನು ಇಡ್ಲಿಗೂ ಒಟ್ಟಿಗೆ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದು ದೋಸೆಗೆ ಒಟ್ಟಿಗೆ ನಾನು ನೆನೆಸ್ಕೊಳೋದ್ರಿಂದ ನಾನು ಎರಡು ಒಂದೇ ಸತಿ ರುಬ್ಕೋತೀನಿ. ಈಗ ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ದೋಸೆ ಹಿಟ್ಟು ರುಬ್ಬಾದಮೇಲೆ ಯಾವಾಗಲೂ ಸ್ಪೂನಲ್ಲಿ ಕಲಸೋದಿಲ್ಲ, ಕೈಯಲ್ಲೇ ಕಲಿಸ್ಕೊತೀನಿ. ನನಗೆ ಇದೊಂದು ಸಮಾಧಾನ ಆಗುತ್ತೆ ಕೈಯಲ್ಲಿ ಕಲಿಸೋದ್ರಿಂದ. ಚೆನ್ನಾಗಿ ಮಿಕ್ಸ್ ಆಗಿದೆ ಅಥವಾ ಗಂಟಿದೆಯಾ, ಏನಾದರೂ ಇದೆಯಾ, ತರಿ ಇದೆಯಾ ಅಥವಾ ಎಲ್ಲ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಕೈಯಲ್ಲಿ ಬೆರೆಸೋದ್ರಿಂದ. ಅದು ಒಂದೇ ಬೆನಿಫಿಟ್ ಇದರಿಂದ. ಮತ್ತು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ದೋಸೆ ಮಾಡುವ ಹೆಂಚಿಟ್ಕೊಂಡಿದ್ದೀನಿ. ಫಸ್ಟ್ ವಿತೌಟ್ ಆಯಿಲಲ್ಲಿ ಮಾಡೋಕ್ಕೆ ಹೋಗಿದ್ದೆ ನಾನು, ಅದು ಸರಿ ಬರಲಿಲ್ಲ. ಸೊ ಈಗ ಫಸ್ಟ್ನೇ ಮಾಡ್ಕೊಳ್ಬೇಕಾದ್ರೆ ನೀವು ರೆಗ್ಯುಲರಾಗಿ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಹೆಂಚಿಗೆ. ನಮ್ಮ ಮನೇಲಿ ಬರುತ್ತೆ ಒಂದೊಂದು ಸತಿ. ಇದು ಕಬ್ಬಿಣದಾಗಿರೋದ್ರಿಂದ ಸ್ಟಾರ್ಟಿಂಗ್ ನಾವು ಎಣ್ಣೆ ಉಜ್ಜಲೇಬೇಕು. ನಾನು ಮರ್ತೋಯ್ತು, ಒಂದು ಹಾಕಿದೆ ನಾನು, ಸರಿ ಬರಲಿಲ್ಲ ಅದು. ಈಗ ಎಣ್ಣೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ಒಂದು 3 ಅವರ್ ದೋಸೆ ಹಿಟ್ಟನ್ನ ರುಬ್ಬಿ ಇಟ್ಟರೂ ಸಾಕಾಗುತ್ತೆ. ನಾನು 2 ಅವರ್ ಇಟ್ಟಿದ್ದೆ ದೋಸೆ ರುಬ್ಬಿ ಇಟ್ಟು. ಈಗ ದೋಸೆ ಹಾಕ್ಕೋತಾ ಇದ್ದೀನಿ, ನೋಡ್ಬೋದು ನೀವು. ಗರಿಗರಿ ಬರುತ್ತೆ ಮತ್ತು ಟೇಸ್ಟು ನಾರ್ಮಲಾಗಿರುತ್ತೆ, ಏನೂ ಚೇಂಜಸ್ ಜಾಸ್ತಿ ಅನಿಸೋದಿಲ್ಲ. ಸ್ವಲ್ಪ ನಾನು ದಪ್ಪ ಹಾಕ್ಕೋತಾ ಇದ್ದೀನಿ. ನನಗೆ ಸಾಫ್ಟಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ಗರ್ಗರಿನೂ ತಿಂತೇನೆ ನಾನು. ಸುಮಾರು ಸತಿ ಗರ್ಗರಿ ಮಾಡ್ತೇನೆ ಮನೆಯಲ್ಲಿ. ಮಸಾಲೆ ದೋಸೆ ಎಲ್ಲ ಮಾಡ್ತೀವಲ್ಲ, ಸೊ ಆ ಟೈಮಲ್ಲಿ. ಮತ್ತು ಇನ್ನೊಂದು ದೋಸೆ ಉಯ್ಕೋತಾ ಇದ್ದೀನಿ ನಾನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನಾರ್ಮಲ್ ದೋಸೆ ಥರನೇ ಇರುತ್ತೆ, ಸ್ವಲ್ಪನೂ ಚೇಂಜಸ್ ಅನಿಸಲ್ಲ. ಟೇಸ್ಟ್ ವಿಷಯದಲ್ಲೂ ಅಷ್ಟೇ. ಇದಕ್ಕೆ ನೀವು ಕಡಲೆಬೇಳೆ ಕೂಡ ಒಂದು ಅರ್ಧ ಹಿಡಿಯಷ್ಟು ನೆನೆಸ್ಕೋಬೋದು ಅಥವಾ 1 ಹಿಡಿಯಷ್ಟು ಕೂಡ ಹಾಕ್ಕೋಬೋದು. ಮಕ್ಕಳೆಲ್ಲ ನಮ್ಮ ಮನೇಲಿ ಕಾಳು ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅನ್ನೋರು ತರಕಾರಿನ ರುಬ್ಬಿ ಕೂಡ ದೋಸೆನ ಉಯ್ಕೋಬೋದು. ಕ್ಯಾರೆಟು ಅಥವಾ ಬೀಟ್ರೋಟ್ನ ಚೂರು ಹಾಕ್ಕೊಂಡು ಮಾಡ್ಕೋಬೋದು. ಇಡ್ಲಿಗೂ ಕೂಡ ಅದೇ ಥರ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ, ಇಷ್ಟಪಡ್ತಾರೆ. ಪಾಲಕ್ ಸೊಪ್ಪಿಂದ ಕೂಡ ರುಬ್ಬಿ ಮಾಡ್ಕೋಬೋದು ದೋಸೆನ, ತುಂಬ ಚೆನ್ನಾಗಿ ಅನಿಸುತ್ತೆ. ಚಪಾತಿಗೂ ಕೂಡ ಸೇಮ್ ಅದೇ. ಸ್ಟಾರ್ಟಿಂಗ್ ಹಾಕೋ ದೋಸೆ ಸ್ವಲ್ಪ ಹಾಳಾಗ್ತದೆ, ಮತ್ತೆ ಮತ್ತೆ ಬರ್ತಾ 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 ಎಲ್ಲ ದೋಸೆ ಕರೆಕ್ಟಾಗಿ ಬರ್ತದೆ ಹೆಂಚಿನ ಮೇಲೆ. ಅದು ಯಾಕೆ ಆ ಥರ ಅಂತ ನನಗೂ ಗೊತ್ತಿಲ್ಲ ಇದುವರೆಗೂ. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ ದೋಸೆ.
ಮಕ್ಕಳಿಗೆ ಈ ಸೈಜಿನ ದೋಸೆ ಹಾಕ್ಕೊಟ್ರೆ ಖುಷಿಯಿಂದ ತಿಂತಾರೆ. ತುಂಬ ದೊಡ್ಡದಾದರೆ ಅವ್ರಿಗೆ ತಿನ್ನೋಕ್ಕೆ ಕಷ್ಟ, ಮತ್ತು ನೋಡಿದ ತಕ್ಷಣವೇ ಬೇಡ ಅಮ್ಮ ಬೇಜಾರಾಗುತ್ತೆ ತಿನ್ನಲಿಕ್ಕೆ ಅನಿಸ್ಬಿಡುತ್ತೆ. ಸ್ವಲ್ಪ ಸೈಜ್ ಚಿಕ್ಕದಾಗಿ ಡಿಫ್ರೆಂಟಾಗಿ ಮತ್ತು ಹಾರ್ಟ್ ಶೇಪಲ್ಲಿ ಎಲ್ಲ ದೋಸೆ ಹಾಕ್ಕೊಟ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ನೋಡಿದ್ರಲ್ಲ, 1-2 ದೋಸೆ ಹಾಕಿದೆ ಇಬ್ರಿಗೂ. 2 ದೋಸೆ ಆದರೆ 2 ಫುಲ್ಲು ತಿನ್ನೋದಿಲ್ಲ. ಚಿಕ್ಕ ದೋಸೆ ಹಾಕಿದ್ರೆ 2 ಆದರೆ ತಿಂತಾರೆ. ಈಗ ನಾನು ಹೀರೆಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಕಾಂಬಿನೇಷನ್ಗೆ. ತುಂಬ ಒಳ್ಳೆಯದಾಗ್ತದೆ. ತರಕಾರಿ ಎಲ್ಲ ಹಾಕ್ಕೊಂಡು ಈ ಥರ ಚಟ್ನಿ ಅಥವಾ ಎಲ್ಲ ಮಾಡಿಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. 1-2 ಹೀರೆಕಾಯಿನ ಹಚ್ಚಿ ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ನೀಟಾಗಿ ಸಿಪ್ಪೆ ಹರಿದು. ಅದ್ರ ಜೊತೆಗೆ ಒಂದು 4-5 ಬೆಳ್ಳುಳ್ಳಿ ಉಳ್ಗ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದು ನಾನು. ಅದಾದಮೇಲೆ ಒಂದು 5 ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. 5-6 ಇದೆ ಹಸಿಮೆಣಸಿನ್ಕಾಯಿ. ನೀವು ಬೇಕಿದ್ದರೆ ಒಣ ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಬೋದು. ಇದು ಖಾರ ಕಡಿಮೆ ಇದೆ. ಖಾರ ಜಾಸ್ತಿ ಇದ್ದರೆ ನೋಡ್ಕೊಂಡು ಉಪಯೋಗಿಸಿ ನೀವು. ಚೆನ್ನಾಗಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಕಲ್ಲರ್ಗೋಸ್ಕರ ನಾನು 4 ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿ ಆಪ್ಷನಲ್ಲು, ಪೂರ್ತಿಯಾಗಿ ಬೇಕಿದ್ದರೆ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಕಡಲೆಬೇಳೆ ಎಲ್ಲ ಹುರಿದು ಹಾಕ್ಕೊಂಡು ಮಾಡ್ಕೊತೀನಿ ಅಂದರೆ ಆ ಥರನೂ ಮಾಡ್ಕೋಬೋದು. ನಾನೀಗ ಸ್ವಲ್ಪ ಟೈಮ್ ಇರಲಿಲ್ಲ, ಅರ್ಜೆನ್ಸಿಗೋಸ್ಕರ ಈ ಥರ ಮಾಡಿಕೊಂಡೆ. ಇದು ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸುಮಾರು ಸತಿ ಮಾಡ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೋದು. ಕಡಲೆಬೇಳೆ ಎಲ್ಲ ಹಾಕಿ ಮಾಡ್ಕೋಬೋದು. ಇದಕ್ಕೆ ಕೊಬ್ಬರಿ ಹಾಕಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ತೊಳೆದು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ ಇದನ್ನು ಚೆನ್ನಾಗಿ. ಅದ್ರ ಜೊತೆಗೆ ಕಡಲೆಬೀಜ, 1 ಹಿಡಿ ಕಡಲೆಬೀಜ ಮತ್ತು ಚೂರು ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಪೂರ್ತಿಯಾಗಿ ಆಪ್ಷನಲ್ಲು, ಬರೀ ಹೀರೆಕಾಯಿಂದನೇ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು. ಸ್ವಲ್ಪ ದೋಸೆಗಲ್ವ, ಹಂಗಾಗಿ ಮಾಡ್ಕೊಂಡಿರೋದು. ನೋಡ್ಬೋದು ನೀವು, ಮಿಕ್ಸಿ ಮಾಡ್ಕೊಂಡಿದ್ದೀನಿ.